ತೊಗೊಳ್ತೀವಿ, ಚಿನ್ನದ ಜೊತೆಗೆ ವಜ್ರನೂ ಸೇರಿ ತಗೊಳ್ಳೋಣ ಅಂತ ಹೇಳಿ ಇದನ್ನು ತೊಗೊಂಡಿದ್ದು ನಾನು. ಸೊ ಸೇವಿಂಗ್ಸಿಂದ ತೊಗೊಂಡಂತಹ ಒಂದು ಮುಗ್ಬಿಟ್ಟೆ. ಸೇವಿಂಗ್ಸ್ ಅನ್ನೋದಕ್ಕಿಂತ ನನ್ನ ಅರ್ನಿಂಗ್, ನನ್ನ ಯೂಟ್ಯೂಬ್ ಸ್ಯಾಲ್ರಿಯಲ್ಲಿ ನಾನು ತೊಗೊಂಡಂತಹ ಫಸ್ಟ್ ಒಡವೆ ಅಂದ್ರೆ ನನ್ನ ಮುಗ್ಬಿಟ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ನನ್ನ ಇಯರಿಂಗ್ ಕಲೆಕ್ಷನ್ಸ್ ಮಾಡೋಣ ಅಂತ. ನನಗೆ ಬಂದು ತುಂಬ ರಿಕ್ವೆಸ್ಟೆಡ್ ಆಗಿ ವಿಡಿಯೋ ಕೇಳಿದ್ದಿದ್ದು ಇದು ಕಮೆಂಟಲ್ಲಿ. ನಿಮ್ಮ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಯರಿಂಗ್ಸ್ ಕಲೆಕ್ಷನ್ಸ್ನ ತೋರಿಸಿ ಒಂದೇ ಸಲ ತೋರಿಸ್ಬಿಡಿ ಅನ್ನೋ ಥರ ಹೇಳ್ತಿದ್ರಿ. ಸೊ ಅದಕ್ಕೆ ಇವತ್ತಿನ ವಿಡಿಯೋ ಅದೇನೇ ಆಗಿರುತ್ತೆ. ಸೊ ಫಸ್ಟಾಗಿ ಕಡಿಮೆ ಆಗಿ, ಸೊ ಅದಕ್ಕೆ ಈಗ ಬಂದು ಚಿಕ್ಕದಾಗಿಂದ ಸ್ಟಾರ್ಟ್ ಮಾಡೋಣ ಅಂತ. ಅವಾಗಿಂದ ನಾನು ತೊಗೊಂಡಿದ್ದು ಒಂದೊಂದಕ್ಕೂ ಒಂದೊಂದು ಕತೆ ಇದೆ. ಸೊ ಅದನ್ನೆಲ್ಲ ಸಿಂಪಲಾಗಿ ಹೇಳ್ತಾ ಹಾಗೆಯೇ ಇಯರಿಂಗ್ಸ್ ಕಲೆಕ್ಷನ್ ತೋರಿಸ್ತೀನಿ. ಹಳೇ ಡಿಸೈನಿಂದ ಹಿಡಿದು ಈಗ ಬಂದಿರುವಂಥ ಲೇಟೆಸ್ಟ್ ಆ್ಯಂಟಿಕ್ ಡಿಸೈನ್ವರೆಗೂ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಇಯರಿಂಗ್ಸ್ ಅಂದರೆ ತುಂಬಾ ಇಷ್ಟ. ಯಾರಿಗೆ ತಾನೇ ಇಯರಿಂಗ್ಸ್ ಅಂದರೆ ಇಷ್ಟ ಆಗಲ್ಲ? ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಈ ಚೈನ್ಸ್ ಮತ್ತು ನೆಕ್ಲೆಸು, ಈ ಬಳೆ, ಉಂಗುರ ಅನ್ನೋದಕ್ಕಿಂತ ಇಯರಿಂಗ್ಸ್ ಮೇಲೆ ಜಾಸ್ತಿನೇ ಒಂದು ಆಸೆ ಇರುತ್ತೆ. ಅದ್ರ ಮೇಲೆ ಒಂದು ಏನು ಹೇಳೋದು, ಯಾವಾಗಲೂ ಅದ್ರ ಬಗ್ಗೆ ಕಲೆಕ್ಟ್ ಮಾಡಬೇಕು ಅಂತ, ತೊಗೋಬೇಕು ಅನ್ನೋ ಥರ ಒಂದು ಆಸೆ ಇದ್ದೇ ಇರುತ್ತೆ. ಸೊ ನನಗಂತೂ ಇಯರಿಂಗ್ಸ್ ಮೇಲೇ ಎಲ್ಲಾದರೂ ಒಂದು ಕಡೆ ಒಡವೆ ಅಂಗಡಿಗೆ ಹೋದರೆ ಜಾಸ್ತಿ ಇಯರಿಂಗ್ಸ್ ಮೇಲೇ ಕಣ್ಣು ಹೋಗೋದು. ಓ ಎಷ್ಟು ಚೆನ್ನಾಗಿದೆ ಅಲ್ಲ, ಈ ಥರ ಡಿಸೈನ್ ನನ್ನ ಹತ್ರ ಇಲ್ಲ ಅಲ್ಲ, ಈ ಥರದ್ದು ನನ್ನ ಹತ್ರ ಇದೆ ಅಲ್ಲ, ಈ ರೀತಿ ಕೆಲವೊಂದು ವಿಷಯಗಳನ್ನ ಯೋಚನೆ ಮಾಡ್ತಾ ನಾವು ನೋಡ್ತೀವಿ. ಸೊ ನಾನು ಈಗ ಬಂದು ಸಿಂಪಲ್ ಚಿಕ್ಕ ಗ್ರಾಮ್ಸಿಂದ ಹಿಡಿದು ನನ್ನ ಹತ್ರ ಎಷ್ಟು ಗ್ರಾಮ್ಸ್ವರೆಗೂ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನನ್ನ ಹತ್ರ ಆಲ್ಮೋಸ್ಟ್ ಬಂದು 22 ಗ್ರಾಮ್ಸ್ವರೆಗೂ ಇಯರಿಂಗ್ ಕಲೆಕ್ಷನ್ಸ್ ಇದೆ. ಆಲ್ಮೋಸ್ಟ್ ಒಂದು 2 ಗ್ರಾಮಿಂದ ಹಿಡಿದು 2 ಗ್ರಾಮ್ 3 ಗ್ರಾಮ್ಸಿಂದ ಹಿಡಿದು 22 ಗ್ರಾಮ್ವರೆಗೂ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ತೋರಿಸ್ತೀನಿ, ನಾನು ನಿಮಗೆ ಹೇಳ್ತೀನಿ ಯಾವಾಗ ಏನೇನು ತೊಗೊಂಡಿದ್ದು ಅಂತ. ಸೊ ನಾನು ಯಾವಾಗ ಇಯರಿಂಗ್ಸ್ನ ತೊಗೊಂಡೆ, ಕೆಲವೊಂದು ಸೇವಿಂಗ್ಸಲ್ಲಿ ತೊಗೊಂಡಿರ್ತೀನಿ, ಕೆಲವೊಂದು ನಮ್ಮ ಮನೆಯವ್ರು ನನಗೆ ಕೊಡಿಸಿರೋ ಥರ ಇರುತ್ತೆ, ಕೆಲವೊಂದು ಬಂದು ಅಮ್ಮ ಕೊಡಿಸಿರೋದಾಗಿರುತ್ತೆ. ಸೊ ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹಾಗೆ ನನ್ನ ಒಂದು ಇಯರಿಂಗ್ ಕಲೆಕ್ಷನ್ಸ್ನ ತೋರಿಸ್ತೀನಿ. ಇಯರಿಂಗ್ಸ್ನೆಲ್ಲ ನಾನು ಏನು ಮಾಡಿಬಿಟ್ಟಿದ್ದೀನಿ ಅಂತಂದರೆ ಚಿಕ್ಕದಾಗಿ ಈ ರೀತಿ ಒಂದು ಡಬ್ಬಿಯಲ್ಲಿ ಇಟ್ಕೊಂಡಿದ್ದೀನಿ, ಈಸಿ ಆಗುತ್ತೆ ಒಂದು ಅಂತ. ಸೊ ನನ್ನ ಓಲ್ಡದು ಫಸ್ಟು ಹಳೇದು ಯಾವುದಪ್ಪ ಅಂತಂದರೆ ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾನು ವಿಡಿಯೋ ಹಾಕಿದ್ದೆ, ಆಗ ಕಲೆಕ್ಷನ್ಸ್ ಕಮ್ಮಿ ಇತ್ತು. ಈಗ ಬಂದು ರಿಪೀಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆ್ಯಡ್ ಆಗಿದೆ ಅಷ್ಟೇ. ಈ ವಾಲೆ ಜೊತೆಗೆ ಸೊ ಇದು ಬಂದು ಮ್ಯಾಚಿಂಗ್ ಆಗಿ ಹಾಕ್ಕೊಳ್ತಿದ್ದು. ಇದು ಹೈಸ್ಕೂಲಲ್ಲಿದ್ದಾಗ ಅಮ್ಮ ಕೊಡಿಸಿದ್ದು ನನಗೆ. ಸೊ ಇದನ್ನು ನಾನು ಸ್ವಲ್ಪ ರಿಪೇರ್ ಆಗಿತ್ತು ಅಂತ, ಕಟ್ಟಾಗಿತ್ತು ಅಂತ ಹೇಳಿ ಅಪ್ಪ ಹತ್ರ ಕೊಟ್ಟು ಇದನ್ನು ರಿಪೇರಿ ಮಾಡಿಸಿದ್ದೆ ನಾನು. ಇದಕ್ಕೆ ಈ ಇಯರಿಂಗ್ ಕೊಟ್ಟಿದ್ದಾರೆ. ಇದು ಹಳೇ ಚಿನ್ನ. ಇದು ಅಮ್ಮ ನನಗೆ ಹೈಸ್ಕೂಲಲ್ಲಿ ಸ್ಕೂಲಿಗೆ ಹೋಗುವಾಗ ನನಗೆ ಅದನ್ನು ಹಾಕ್ಕೊಳ್ತಿದ್ದೆ. ನಾನು ರೇರಾಗಿ ಹಾಕ್ಕೊಳ್ತಾ ಇದ್ದೆ. ಅದನ್ನು ಹಾಕ್ಕೊಳ್ಳೋಕ್ಕೇ ಏನಂದ್ರೆ ಹಾಕ್ಕೊಳ್ಳೋದಾ ಬೇಡವಾ, ಚಿನ್ನದ್ದು ಯಾವುದಾದ್ರೂ ಹಬ್ಬಕ್ಕೆ ಹಾಕ್ಕೋಬೇಕು, ಎಲ್ಲಾದರೂ ಹೋಗೋಕ್ಕೆ ಬರೋಕ್ಕೆ ಮಾತ್ರ ಹಾಕ್ಕೋಬೇಕು, ಈ ರೀತಿ ಥಾಟ್ಸ್ ನನಗೆ ಆಗ ಇದ್ದಿದ್ದು. ಸೊ ಇದು ಟೋಟಲಾಗಿ ಬಂದು ರಿಪೇರ್ ಮಾಡಿಸಿದಾಗ ಇದು ಫುಲ್ ಸ್ಟಡಿ ಆಗಿಬಿಟ್ಟಿದೆ. ಯಾಕಂದರೆ ಈ ಥರ ನೀಟಾಗಿ ರೀತಿ ಮೂವ್ ಆಗ್ತಿತ್ತು, ಅದು ಇವಾಗ ಇದರಲ್ಲಿ ಇಲ್ಲ. ರಿಪೇರ್ ಮಾಡಿಸಿದಾಗ ಈ ರೀತಿ ಆಗೋಯ್ತು. ಸೊ ಇದಕ್ಕೆ ಪೇರ್ ಆಗಿ ಬಂದು ನನಗೆ ಈ ಥರ ವಾಲೆನೂ ಅಷ್ಟೇ ಸಿಂಪಲ್ ಡಿಸೈನ್. ಆಗೆಲ್ಲನೂ ಫುಲ್ ಟ್ರೆಂಡಿಯಲ್ಲಿದ್ದಂತಹ ವಾಲೆಗಳಿವು. ಸೊ ಇದು ಒಂದು ಜೊತೆ. ನೆಕ್ಸ್ಟು ನಮ್ಮ ಮನೆಯವ್ರು ಕೊಡಿಸಿದ್ದು ಈ ಓಲೆ ಕೊಡಿಸಿದ್ದು. ಇದು ಬಂದು 3 ಗ್ರಾಮ್ಸ್ ಇದೆ. ಇದಕ್ಕೆ ಮ್ಯಾಚಿಂಗ್ ಆಗಿ ಹ್ಯಾಂಗಿಂಗ್ಸ್ ಕೊಡಿಸಿದ್ರು ಈ ರೀತಿ ಹಾಕ್ಕೊಳ್ಳೋಕ್ಕೆ. ಇದು ಸಿಕ್ಕಾಪಟ್ಟೆ ಹೋಲ್ ಡಿಸೈನು. ಅವಾಗ ಜಾಸ್ತಿ ಇಷ್ಟ ಆಗೋದು ಹಾಕ್ಕೋಬೇಕು ಅಂತ, ಬಟ್ ಇವಾಗ ಅಷ್ಟೊಂದು ಲೈಕ್ ಆಗಲ್ಲ ನನಗೆ. ಯಾವಾಗಾದರೂ ಒಂದು ಸತಿ ಹಾಕ್ಕೋತೀನಿ ಅಷ್ಟೇ. ಇದಕ್ಕೆ ಈ ಥರ ಪೇರಾಗಿ ಇದನ್ನು ಹಾಕ್ಕೊಳ್ತೀನಿ. ಸೊ ಇದ್ರ ಜೊತೆಗೆ ಜುಮ್ಕಾಸ್ ಯೂಸ್ ಮಾಡೋದ್ರಿಂದ ನಾನು ಇದೆಲ್ಲ ಬಿಚ್ಚಿಟ್ಬಿಟ್ಟಿದ್ದೀನಿ. ನನಗೆ ಈ ರೀತಿ ಅಗಲವಾಗಿ ಇರೋದಕ್ಕಿಂತ ನನಗೆ ಜುಮ್ಕಾ ಥರ ಇದ್ರೇ ಇಷ್ಟ ಆಗೋದು. ಸೊ ಬಟ್ ಇದು ಚೆನ್ನಾಗಿದೆ ಡಿಸೈನ್. ಅವಾಗ ಬಂದು ಆದಷ್ಟು ಡಿಸೈನ್ ತುಂಬ ಚೆನ್ನಾಗಿರೋದು ನೋಡಿ ನಾನು ಪರ್ಚೇಸ್ ಮಾಡಿದ್ದು. ಇದಕ್ಕೆ ಇದು ಪೇರ್ ಈ ರೀತಿ. ನಾನು ಬಂದು ಇದಕ್ಕೆ ಜುಮ್ಕಿ ಕೂಡ ಹಾಕ್ತೀನಿ, ಅದು ಚೆನ್ನಾಗಿ ಕಾಣಿಸುತ್ತೆ. ಇದಾಯಿತು. ಈಗ ನೆಕ್ಸ್ಟ್ ಬಂದು
ಈ ಓಲೆ ಬಂದು ನಾನು ತೊಗೊಂಡಿದ್ದು ಯೂಟ್ಯೂಬ್ ಅರ್ನಿಂಗ್ಸಲ್ಲಿ ನಾನು ಕೂಡಿಟ್ಟು ತೊಗೊಂಡಂತಹ ಓಲೆ ಇದು. ಈ ಜುಮ್ಕಾ ಬಂದು ಅಮ್ಮ ಕೊಟ್ಟಿದ್ದು ನನಗೆ. ಸೊ ನಾನು ಇದಕ್ಕೆ ಇದು ಪೇರಾಗಿ ಯಾವಾಗಾದರೂ ಸ್ಯಾರಿ ಹಾಕ್ಕೊಂಡಾಗ, ಬಾರ್ಡ್ರ್ ಇರುವಂಥ ಡ್ರೆಸ್ಗಳು ಹಾಕ್ಕೊಂಡಾಗ ನಾನು ಇದನ್ನು ಹಾಕ್ಕೋತೀನಿ. ಇದು ಗ್ರಾಮ್ಸ್ ಬಂದು 2 ಗ್ರಾಮ್ಸ್ ಅಷ್ಟೇ. ಇದು ಈ ವಾಲೆ ಇರೋದು ಬಂದು 2 ಗ್ರಾಮ್ಸು, 1 ಗ್ರಾಮ್ ಇದೆ ಒಂದೊಂದು ವಾಲೆ ಬಂದು. ಬಟ್ ನಮಗೆ ಈ ಜುಮ್ಕಾ ಅಂತ ಬಂದಾಗ ಇದು ನನಗೆ 4 ಗ್ರಾಮ್ ಬರುತ್ತೆ. ಅಮ್ಮ ಕೊಡಿಸಿದ್ದು ಇದು ಈ ಜುಮ್ಕಾ ಬಂದು ಅಮ್ಮ ಕೊಡಿಸಿದ್ದು. ಸೊ ಇದಕ್ಕೆ ಪೇರಾಗಿ ಬೇರೆ ವಾಲೆ ಇದೆ ಈ ಜುಮ್ಕಾಗೆ. ಈ ಜುಮ್ಕಿಗೆ ಬಂದು ಈ ವಾಲೆ ಅಮ್ಮ ನನಗೆ ಗಿಫ್ಟಾಗಿ ಕೊಟ್ಟಿದ್ದು. ಇದು ಟೋಟಲಾಗಿ 8 ಗ್ರಾಮ್ಸ್ ಬರುತ್ತೆ ಜುಮ್ಕಿ ಮತ್ತು ವಾಲೆಗೆ. ಇದು 2 ಗ್ರಾಮ್ಸ್ ಇದೆ. ಮತ್ತು ಫಸ್ಟಾಗಿ ತೋರಿಸಿದ್ನಲ್ಲ ನಿಮಗೆ, ಇದು ಬಂದು ಇದು ಆಲ್ಮೋಸ್ಟ್ 8 ಗ್ರಾಮ್ಸ್ ಬರುತ್ತೆ ಪೇರು. ಒಂದು ಜೊತೆ ವಾಲೆಗೆ ಇದು 8 ಗ್ರಾಮ್ಸ್ ಬರುತ್ತೆ. ನೆಕ್ಸ್ಟ್ ಬಂದು 2015 ಅಕ್ಷಯ ತೃತೀಯ ಟೈಮಲ್ಲಿ ನಮ್ಮ ಮನೆಯವರು ನನಗೆ ಈ ಇಯರಿಂಗ್ಸ್ನ ಕೊಡಿಸಿದ್ರು. ಸೊ ಈ ಇಯರಿಂಗ್ಸ್ ಬಂದು 5 ಗ್ರಾಮ್ಸ್ ಇದೆ. ಇದ್ರ ಡಿಸೈನ್ ಇಷ್ಟ ಆಯಿತು ಅಂತ ತೊಗೊಂಡೆ ನಾನು. ಆಲ್ಮೋಸ್ಟ್ ಇದು ಹಾಕಿ ಇದರದ್ದು ಮಣಿ ಎಲ್ಲನೂ ರಿಮೂವ್ ಆಗಿಬಿಟ್ಟಿದೆ. ಇದರಲ್ಲಿ ಫುಲ್ ಇದೆ. ಇದು ಬಂದು RR ಗೋಲ್ಡ್ ಪ್ಯಾಲೇಸಲ್ಲಿ ತೊಗೊಂಡಿದ್ದು. ಇದು ಟೋಟಲಾಗಿ 5 ಗ್ರಾಮ್ಸ್ ಇದೆ. ಇದು ಆಗ ಬಂದು ಗ್ರಾಮು 2800 ಸಮಥಿಂಗ್ ಏನೋ ಇತ್ತು. ನೆಕ್ಸ್ಟ್ ಇಯರಿಂಗ್ ಬಂದು ಇದು 4 ಗ್ರಾಮ್ ಇದೆ. ಇದು ನಾನು ತಗೊಂಡಿದ್ದು. ಇದು ನಾನು ಸೇವಿಂಗ್ಸ್ ಮಾಡಿ ನಾನು ತೊಗೊಂಡಂಥ ವಾಲೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇದ್ರ ಕಲ್ಲು ಈ ಮೇಯ್ನಾಗಿ ಕಲ್ಲಿರೋದು ತಗೊಳ್ಳಲ್ಲ ನಾನು ಯಾವುದೇ ಕಾರಣಕ್ಕೂ ಕಲ್ಲಿರೋದು ತಗೊಳಕ್ಕೆ ಇಷ್ಟಪಡಲ್ಲ. ಆಲ್ಮೋಸ್ಟಾಗಿ ನಾನು ತೊಗೊಳ್ತೀನಿ ಅಂತಂದರೆ ಡಿಸೈನ್ ಚೆನ್ನಾಗಿದ್ದರೆ, ತುಂಬ ಯುನಿಕ್ ಆಗಿದ್ದರೆ ತಗೋತೀನಿ. ಮತ್ತು ಕಲ್ಲದ ರೇಟೂ ನಾನು ಕೊಡೋಕೆ ಹೋಗಲ್ಲ. ಆಲ್ಮೋಸ್ಟ್ ಅದನ್ನು ಕಡಿಮೆ ಮಾಡಿಸ್ಬಿಡ್ತೀನಿ. ಇದನ್ನು ಬಂದು ನಾನು ಚೀಟಿ ಹಾಕಿದ್ದೆ ಚಿನ್ನದ್ದು, ಗೋಲ್ಡ್ದು. ಸೊ ಆವಾಗ ತಿಂಗಳು ದುಡ್ಡು ಕಟ್ಟೋ ಥರ ಇತ್ತು. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ 2 ಜೊತೆ ನಾನು ವಾಲೆ ತೊಗೊಂಡಿದ್ದು. ಸೊ ಈ ವಾಲೆ ಬಂದು 4 ಗ್ರಾಮ್ ಇದೆ. ಕಲ್ಲಿಗೋಸ್ಕರ ಮೇಯ್ನ್ ಈ ಕಲರ್ ಚೆನ್ನಾಗಿದೆ, ಈ ಕಲರ್ ನನ್ನ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಬಟ್ ಹಾಕ್ಕೊಂಡಾಗ ಮಾತ್ರ ಯಾವುದಾದ್ರೂ ಒಂದು ಸ್ಯಾರಿಗೆ ಸೂಪರಾಗಿ ಕಾಣಿಸುತ್ತೆ. ಚೆನ್ನಾಗಿರೋ ಸ್ಯಾರಿ, ಒಳ್ಳೆ ಬಾರ್ಡ್ರ್ ಇರೋ ಸ್ಯಾರಿಗೆ ಹಾಕ್ಕೊಂಡ್ರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡೋದಕ್ಕೆ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ. ಲಕ್ಷ್ಮೀ ವಾಲೆ ಇದ್ರದ್ದು ಸಪ್ರೇಟ್ ವಿಡಿಯೋನೇ ಹಾಕಿದ್ದೆ ನಾನು, ನೋಡ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಓಲೆ 4 ಗ್ರಾಮ್ಸ್ ಟೋಟಲಾಗಿ. ಈ ಓಲೆನೂ ಅದ್ರ ಜೊತೆ ತಗೊಂಡಿದ್ದು. ಇದು ಬಂದು 4 ಗ್ರಾಮ್ಸ್ ಇದೆ. ಇದು ಗಟ್ಟಿಯಾಗಿ ಚೆನ್ನಾಗಿದೆ ಇದು. ಬಟ್ ನಾನು ಈ ಸ್ಟೋನ್ಗೆಲ್ಲನೂ ಪ್ರೈಸ್ ಅವ್ರಿಗೆ ಮೈನಸ್ ಮಾಡಿಸ್ದೆ, ನಾನು ಕೊಡಲಿಲ್ಲ ಇದಕ್ಕೆ. ಬಟ್ ಮಾಡೋ ಥರ ಇದ್ದರೆ ಪರವಾಗಿಲ್ಲ, ಮಾಡಲ್ಲ ಅಂದಮೇಲೆ ಸ್ಟೋನ್ಸ್ ಸ್ವಲ್ಪ ನೋಡಿ ತಗೊಳ್ಳಿ ಅಷ್ಟೇ. ನೆಕ್ಸ್ಟು ತುಂಬ ಹಳೆಯ ಜುಮ್ಕಿ ಇದು. ಇದನ್ನು ನಾನು ದುಡ್ಡು ಕೂಡಿಟ್ಟು ತೊಗೊಂಡಿದ್ದು. ಇದು 3000ಗೆ ತೊಗೊಂಡಿದ್ದೆ ನಾನು. 1 ಗ್ರಾಮ್ ಇದೆ. ಇದು 2 ಗ್ರಾಮ್ ಇದೆ. ಇದು 1 ಗ್ರಾಮ್ 1,500 ಇದ್ದಾಗ ತೊಗೊಂಡಿದ್ದು. ಯಾವಾಗಂದರೆ 2010 ಆ ಥರ ಟೈಮಲ್ಲಿ. ಇದು 1 ಗ್ರಾಮ್ ಇದೆ, ಇದು 1 ಗ್ರಾಮ್ ಇದೆ. ಸುಮಾರು ಸಲ ರಿಪೇರ್ ಮಾಡಿಸಿದ್ದೀನಿ ಕಟ್ಟಾಗಿ. ಇದಕ್ಕೆ 3000 ಕೊಟ್ಟಿದ್ದೆ 2 ಗ್ರಾಮ್ಗೆ. ಈಗ 2 ಗ್ರಾಮಿನ ಬೆಲೆ 21,000 ಆಗುತ್ತೆ. 21,000 ಆಗುತ್ತೆ, ಕೂಲಿ ವೇಸ್ಟೇಜು ಎಲ್ಲನೂ ಕೊಟ್ಟು. ತುಂಬ ಒಳ್ಳೆ ಡಿಸೈನ್ ಇದು, ತುಂಬ ಟ್ರೆಡಿಷ್ನಲ್ ಡಿಸೈನು. ಈ ಡಿಸೈನು ಹುಡುಕಬೇಕು. ಈಗ ಇಂಥ ಜುಮ್ಕಿಗಳು ಬೇಕು ಅಂತಂದರೆ ನಾವು ಹುಡುಕಬೇಕು. ನೋಡಿ ಝೂಮ್ ಹಾಕಿ ಕ್ಲಾರಿಟಿಯಾಗಿ ಕೊಟ್ಟಿದ್ದೀನಿ ನೋಡಿ, ಫೋಕಸ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಷ್ಟು ಚೆನ್ನಾಗಿರುತ್ತೆ ಇದು. ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಕಳೆ ಬಾರವಾಗಿ. ನೋಡಿ ಇದು ದೊಡ್ಡದಾಗಿದೆ, ಬಟ್ ಇದು ಹಿಟ್ಟು ನೋಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಂತೆ. ಅಷ್ಟು ಚೆನ್ನಾಗಿರುತ್ತೆ ಇದು 2 ಗ್ರಾಮ್ಸ್ ಇದೆ. ಇದ್ರ ಜೊತೆಗೆ ನಾನು ಪೇರಾಗಿ ಚಿಕ್ಕ ವಾಲೆಗಳನ್ನ ಹಾಕ್ಕೋತೀನಿ. ಇದೇನಿದೆ ಇದಕ್ಕೆ ನಾನು ಮ್ಯಾಚಿಂಗ್ ಆಗಿರಲಿ ಅಂತ ಹೇಳಿನೇ ಈ ವಾಲೆ ತೊಗೊಂಡಿದ್ದು.
ಇದಕ್ಕೆ ನಾನು ಇದನ್ನು ಹಾಕ್ಕೊಳ್ತೀನಿ ಈ ಥರ. ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಲುಕ್ ಕೊಡುತ್ತೆ ನಮಗೆ ಈ ಜುಮ್ಕಾ ಸೆಟ್ಸ್ ಎಲ್ಲನೂ ಅಷ್ಟೇ. ನೆಕ್ಸ್ಟ್ ಬಂದು ಸ್ಟೋನ್ ಚೇಂಜ್ ಮಾಡುವಂಥ ವಾಲೆ. ಇದು ಜಸ್ಟ್ 2 ಗ್ರಾಮ್ಸ್ ಇದೆ ಅಷ್ಟೇ. ಇದು ಸ್ಟೋನ್ಸ್ ಸುಮಾರು ಒಂದು 10 ಜೊತೆ ಸ್ಟೋನ್ ಹಿಕ್ಕೊಂಡಿದ್ದೀನಿ. ವೈಟ್, ರೆಡ್, ಸ್ಕೈ ಬ್ಲೂ, ಮತ್ತು ರೆಡ್ಡು, ಸ್ಕೈ ಬ್ಲೂ ಮತ್ತು ನೇವಿ ಬ್ಲೂ, ಸುಮಾರು ಕಲ್ಲುಗಳು ಇಟ್ಕೊಂಡಿದ್ದೀನಿ ಪೇರಾಗಿ. ಇದ್ರ ಜೊತೆಗೆ ನಾನು ಇದನ್ನು ಹಾಕ್ಕೊಳ್ತೀನಿ. ತುಂಬ ಇಂಟ್ರೆಸ್ಟಾಗಿ ತೊಗೊಂಡೆ, ಬಟ್ ಏನು ಇದನ್ನು ಯೂಸ್ ಮಾಡಲೇ ಇಲ್ಲ ನಾನು ಜಾಸ್ತಿ. ಇದನ್ನು ನನ್ನ ಅರ್ನಿಂಗ್ಸಲ್ಲಿ ತೊಗೊಂಡಿದ್ದು. ಈ ವಾಲೆ ಬಂದು ಯಾರಾದರೂ ಹಾಕ್ಕೊಂಡಿದ್ರೆ ಮಾತ್ರ ತುಂಬ ಇಷ್ಟ ಆಗೋದು ನನಗೆ. ಅದೇ ನೋಡಿದೆ, ಬಟ್ ಇದರಲ್ಲಿ ಬಂದು ತುಂಬಾ ವೆರೈಟಿ ಇದೆ, ತುಂಬ ಡಿಸೈನ್ಸ್ ಇರ್ತವೆ. ಬಟ್ ನಾನು ಇದೇನು ಆಸೆಯಿಂದ ತೊಗೊಂಡು, ಬಟ್ ಇದನ್ನು ಜಾಸ್ತಿ ಯೂಸ್ ಮಾಡಲೇ ಇಲ್ಲ ನಾನು. ಅಷ್ಟೊಂದು ಐ ಕ್ಯಾಚ್ ಆಗಿರಲ್ಲ, ಬಟ್ ಓಕೆ ಅನ್ನೋ ಥರ ಡಿಸೈನ್ ಇದು. ಇದಕ್ಕೆ ಸುಮಾರು ಇದು ಬರುತ್ತವೆ, ಹಿಂದೆಯಿಂದ ಹಾಕೋದಕ್ಕೆ ಅದು ಪ್ಲೇಟ್ಸ್ ಎಲ್ಲನೂ ಬರುತ್ತೆ. ಬಟ್ ಇದು ಒಂಥರ ಮೂಗ್ಬೊಟ್ಟು ಥರ, ಇದು ಮಧ್ಯ ಇರೋದು. ಅದರಲ್ಲಿ ಬಂದು ಇದು ಒಂದು ಸ್ವಲ್ಪ ಲೂಸ್ ಆಯಿತು ಅಂತ ಕಟ್ಟಾಗಿದೆ, ನೋಡ್ಬೋದು ನೀವು. ಅವೆಲ್ಲ ತೊಗೊಳ್ಳೋವಾಗ ಏನಾಗುತ್ತೆ ಅಂದರೆ ಕಟ್ಟಾಗ್ಬಿಡ್ತವೆ ಇಂಥವು. ಡೈಲಿ ಯೂಸ್ ಎಲ್ಲ ಮಾಡೋ ಹಾಗಿಲ್ಲ ಇಂಥವು. ಎಲ್ಲಿ ಬಿತ್ತು ಅಂತಲೇ ಗೊತ್ತಿಲ್ಲ, ಒಂದು ಕಂಬಿನೇ ಕಿತ್ತೋಯ್ತಿದ್ದು. ಹಾಗಾಗಿ ಅವತ್ತಿಂದ ಹಾಕ್ತಿಲ್ಲ ಇದನ್ನು. ಸೊ ನೋಡಿ, ಇದು ತುಂಬ ತೆಳು ಇರುತ್ತೆ, 1 ಗ್ರಾಮ್ ಬೇರೆ, ಹಂಗಾಗಿ ಹೋಯ್ತಿದು. ಒಂದು ಸೈಡೇ ಹೋಗ್ಬಿಡ್ತು, ಹಂಗಾಗಿ ನಾನು ಇದನ್ನು ಯೂಸ್ ಮಾಡ್ತಿಲ್ಲ. ಬಟ್ ಅವಾಗವಾಗ ಯಾವಾಗಾದರೂ ಒಂದು ಸರ್ತಿ ಹಾಕೋಬೇಕು ಅನಿಸಿದಾಗ ಹಾಕ್ಕೋತೀನಿ. ನೆಕ್ಸ್ಟ್ ಬಂದು ಈ ಇಯರಿಂಗ್ಸು ನಾನು ನಿಮಗೆ ತೋರಿಸ್ತೀನಿ ಆಲ್ರೆಡಿ, ಇದಕ್ಕೆ ವಿಡಿಯೋನೇ ಮಾಡಿದ್ದೆ ನಾನು. ಈ ವಾಲೆ ಬಂದು ಟೋಟಲಾಗಿ 22 ಗ್ರಾಮ್ ಇದೆ. ಇದು ಗೂಗಲಲ್ಲಿ ಇಮೇಜನ್ನು ಡೌನ್ಲೋಡ್ ಮಾಡಿಬಿಟ್ಟು ಇದನ್ನು ನಾನು ಕೊಟ್ಟಿದ್ದೆ. ಬಟ್ ಅಲ್ಗೂ ನಾನು ಕೇಳಿದಂಥ ಡಿಸೈನ್ ಬರಲಿಲ್ಲ. ನಾನು ಕೇಳಿದಂಥ ಕಸ್ಟಮೈಸ್ಡ್ ಡಿಸೈನೇ ಬೇರೆ. ಆಲ್ಮೋಸ್ಟ್ ಇದೆಲ್ಲ ಸೇಮ್ ಮಾಡಿದ್ರು, ಇದು ಸೇಮ್ ಮಾಡಿದ್ರು, ಇದೂ ಸೇಮ್ ಮಾಡಿದ್ರು. ಇದು ಸ್ವಲ್ಪ ದಪ್ಪ ಕೊಟ್ಬಿಟ್ರು. ಮತ್ತು ಇದ್ರ ಫಿನಿಶ್ ಇದೆ ಅಲ್ಲ, ಈ ಗಿಳಿನ ನವಿಲ ಏನೂ ಅರ್ಥ ಆಗ್ತಿಲ್ಲ. ಇದು ನವಿಲೆ ಅನ್ಕೊತೀನಿ. ಇದ್ರ ಫಿನಿಶ್ ಬಂದು ಸರಿಯಾಗಿ ಬರಲಿಲ್ಲ. ಈಗ ನೀವು ನೋಡ್ಬೋದು, ಈ ವಾಲೆಯಲ್ಲಿ ಬಂದು ಒಂದೊಳ್ಳೆ ಫಿನಿಶ್ ಇದೆ ಇದಕ್ಕೆ, ಬಟ್ ಆ ಫಿನಿಶ್ ಬಂದು ಇದಕ್ಕೆ ಬರಲಿಲ್ಲ. ಇದಕ್ಕೆ ಏನೋ ಒಂಥರ ಬಂದ್ಬಿಡ್ತು. ನನಗೆ ಅದೊಂದು ಎಲ್ಲೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸೊ ನಾನು ಬಂದ್ಬಿಟ್ಟು ಕೇಳಿದೆ ಅವ್ರನ್ನ. ಕೇಳಿದ್ದಕ್ಕೆ ನೀವು ಫೋಟೋ ಹಿಡ್ದು ಕೊಟ್ಟಿದ್ದು ಹಂಗೆ, ಆ ಫೋಟೋದೆಲ್ಲ ಆ ಥರನೇ ಇತ್ತು ಅನ್ನೋ ಥರ ಹೇಳಿಬಿಟ್ರು. ಏನು ಮಾಡಿಸಿದ್ಮೇಲೆ ಏನು ಮಾತಾಡೋ ಥರ ಇಲ್ಲ. ಹಂಗಾಗಿ ಈಚ್ ಒನ್ ಬಂದು 11 ಗ್ರಾಮ್ ಇದೆ. ಇದು ಒಂದೊಂದು 11 ಗ್ರಾಮ್ ಇದೆ. ಹಾಕ್ಕೊಳ್ಳೋಕ್ಕೆ ಹಿಂಸೆ. ಇದು ಹಾಕೊಂಬಿಟ್ರೆ ತುಂಬ ಎಳಿತಾ ಇರುತ್ತೆ ಕೆಳಕ್ಕೆ. ಸೊ ನಾನೇನು ಮಾಡ್ತೀನಿ ಅಂದರೆ ಬಟನ್ ಹಾಕಿ ಟೈಟಾಗಿ ಹಾಕ್ಕೊಳ್ತೀನಿ. ಬಟ್ ಬಟನ್ ಇಲ್ಲದೆ ಹಾಕೋಕ್ಕಾಗಲ್ಲ, ಇದು ಬಟನ್ ಯೂಸ್ ಮಾಡಲೇಬೇಕು. ಯಾಕಂದರೆ ಇದೊಂದು ಸ್ವಲ್ಪ ಉದ್ದ ಇದೆ, ತೂಕ ಇರೋದ್ರಿಂದ ವಾಲೆ ಬಂದು ಹಿಂಗೆ ಬಂದ್ಬಿಡುತ್ತೆ. ಸೊ ವಾಲೆ ಹಿಂಗಿರುತ್ತೆ, ಹಾಗಾಗಿ ಬಟನ್ ಹಾಕ್ಕೊಂಡಾಗ ನಮಗೆ ಫುಲ್ಲಾಗಿ ಸ್ಟಡಿ ಆಗಿರುತ್ತೆ. ಹೆವಿಯಾಗಿರುತ್ತೆ. ಹೆವಿ ಸ್ಯಾರೀಸ್ಗೆ ಆ್ಯರಿ ವರ್ಕ್ ಹಾಕ್ಕೊಂಡು, ಬ್ಲೌಸ್ ಹಾಕ್ಕೊಂಡು, ಒಳ್ಳೆ ಸ್ಯಾರಿ ಹಾಕ್ಕೊಂಡ್ರೆ ಒಳ್ಳೆ ಲುಕ್ ಕೊಡುತ್ತೆ ಇದು. ಈಚ್ ಒನ್ 11 ಗ್ರಾಮ್ ಇದೆ. ಇದು ಟೋಟಲಾಗಿ ಗಿಳಿ ಗೂಡು ಥರ ಇದು. ಸಾರಿ, ಗಿಳಿದು ಪಂಜರ ಬರುತ್ತಲ್ಲ ಆ ಥರ. ಅದಕ್ಕೆ ಇದು ಬಂದು ಮಣಿ ನಾನು ಗೋಲ್ಡೇ ಹಾಕ್ಸ್ಕೊಂಡೆ. ನನಗೆ ಮಣಿ ಬೇಡ ಅಂತ ಹೇಳಿ ಗೋಲ್ಡ್ ಹಾಕ್ಸ್ಕೊಂಡೆ. ಇದು 22 ಗ್ರಾಮ್ಸ್ ಇದೆ. ಇದು 2018 ಮಾಡಿಸ್ಕೊಂಡಿದ್ದು. ನೆಕ್ಸ್ಟ್ ಇಯರಿಂಗ್ ಬಂದು ನನಗೆ ಜಾಸ್ತಿ ಫೇವ್ರೆಟ್, ಇದನ್ನು ಹಾಕ್ಕೊಳ್ತಾನೆ ಇರ್ತೀನಿ ಆಗಾಗ. ಇದು ಈ ಇಯರಿಂಗ್ ಬಂದು 19 ಸಮಥಿಂಗ್ ಇದೆ, ಹತ್ತತ್ರ 20 ಗ್ರಾಮ್ ಇದೆ ಇದು. ಇವಾಲೆ ಇದು ಸುಮತಿ ಜ್ಯುವೆಲ್ಲರಲ್ಲಿ ಅಂತ ತೊಗೊಂಡಿದ್ದು. ಇದು ಆ್ಯಂಟಿಕ್ ಪೀಸು, ಎಲ್ಲ ನವಿಲು ರೆಕ್ಕೆನ ಫುಲ್ಲಾಗಿ ಇದು ಮಾಡಿದಾಗ ಹೇಗಿರುತ್ತೆ ಫೇಸ್, ಹೇಗೆ ಕಾಣಿಸುತ್ತೆ ಆ ಥರ ವರ್ಕ್ ಕೊಟ್ಟಿದ್ದಾರೆ ಇದರಲ್ಲಿ. ಇದೆಲ್ಲನೂ ಅದೇನೆ. ಇದು ನವಿಲೇನೆ ಮಧ್ಯ ಇರೋದು. ಈ ಫಿನಿಶ್, ಇದರಲ್ಲಿರೋ ನವಿಲ್ ಫಿನಿಶ್ ಬಂದು ಇದಕ್ಕೆ ಬರಲಿಲ್ಲ ನನಗೆ. ನೆಕ್ಸ್ಟ್ ಡಿಸೈನ್ ಬಂದು
ಇದು ಆಲ್ಮೋಸ್ಟ್ 7 ಗ್ರಾಮ್ಸ್ ಏನೋ ಬರುತ್ತೆ ಎರಡು ಸೇರಿ. ಇದು ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟು ಸಣ್ಣ ನೆಕ್ಲೆಸ್ ಪೇರ್ ಆಗಿ ಇದನ್ನೇ ತಗೊಳ್ಳೋದು. ಜಾಸ್ತಿ ಜನ ನೋಡಿದ್ದೀನಿ ನಾನು. ನೆಕ್ಲೆಸ್ ಬಂದು ಇದೇ ಥೀಮಲ್ಲೇ ಇರುತ್ತೆ. ಇದೇನು ವರ್ಕ್ ಇದೆ ಇದೇ ಥರ ಥೀಮಲ್ಲೇ ನೆಕ್ಲೆಸ್ ಇರುತ್ತೆ. ಸೊ ಅದಕ್ಕೆ ಪೇರ್ ಆಗಿ ಈ ವಾಲೆನ ಹಾಕ್ಕೊಳ್ತಾರೆ. ನಾನು ತುಂಬ ಜನರನ್ನ ಗಮನಿಸಿದ್ದೀನಿ ಈ ವಾಲೆನೇ ತಗೊಳ್ಳೋದು. ನಾನು ಈ ವಾಲೆನ ತಗೊಂಡೆ, ಇಷ್ಟವಾಗೇ ತಗೊಂಡೆ, ಬಟ್ ಒಂದ್ಸತಿ ಕಟ್ಟಾಗ್ಬಿಡ್ತಿದ್ದು. ಆಮೇಲೆ ಕಟ್ಟಾಗಿದ್ದ ಜಾಗಕ್ಕೆ ನಾನು ಸಾಲ್ಡ್ರಿಂಗ್ ಹಾಕ್ಸಿದ್ದು. ಇಲ್ಲಿ ಕಟ್ಟಾಗಿತ್ತು ಅಂತ ಅಪ್ಪ ಕೈಯಲ್ಲಿ ಕೊಟ್ಟು ನಾನು ಸಾಲ್ಡ್ರಿಂಗ್ ಮಾಡಿಸ್ಕೊಂಡೆ. ಇಲ್ಲಿ ಕಟ್ಟಾಗ್ಬಿಟ್ಟಿತ್ತು, ಸೊ ಇಲ್ಲಿ ಸಾಲ್ಡ್ರಿಂಗ್ ಮಾಡಿಸ್ಕೊಂಡಿದ್ದು. ಇದು 7 ಗ್ರಾಮ್ ಇದೆ, 7-7.5 ಗ್ರಾಮ್ ಇದೆ ಸರಿ. ಸೊ ಹಾಕ್ಕೊಂಡಾಗ ಇದು ಒಂದು ಒಳ್ಳೆ ಲುಕ್ ಕೊಡುತ್ತೆ. ಈ ರೀತಿ ಸ್ಯಾರಿಗೂ ಚೆನ್ನಾಗಿರುತ್ತೆ, ಡ್ರೆಸ್ಗೂ ಚೆನ್ನಾಗಿರುತ್ತೆ ಇದು. ಬಟ್ ಇವೆಲ್ಲನೂ ಸ್ವಲ್ಪ ಸ್ಮೂತಾಗಿ ಯೂಸ್ ಮಾಡಬೇಕು. ಮತ್ತು ನೋಡಿ ಇದ್ರಲ್ಲಿ ಕಲರ್ ಕೂಡ ಹೋಗಿದೆ. ಸ್ಮೂತಾಗಿ ಯೂಸ್ ಮಾಡಬೇಕು, ಹಾಕ್ಕೊಂಡು ಬಲ್ಗೋದು. ಮತ್ತು ನಾವು ರಫ್ ಯೂಸ್ಗೆ ಅಂತೇಳಿ ಹಾಕಿದ್ರೆ ಈ ವಾಲೆಗಳೆಲ್ಲ ಹೋಗ್ಬಿಡ್ತವೆ, ಒಂಥರ ಎಲ್ಲ ಫುಲ್ಲಾಗೇ ಡಲ್ ಆಗಿಬಿಡ್ತವೆ ಸ್ಟೋನ್ಸ್, ಮತ್ತು ಕಟ್ ಆಗೋದಕ್ಕೆ ಚಾನ್ಸಸ್ ಇದೆ ಇದು. ನೆಕ್ಸ್ಟ್ ಬಂದು ಇದು RR ಗೋಲ್ಡ್ ಪ್ಯಾಲೇಸಲ್ಲಿ ತೊಗೊಂಡಿದ್ದು ನೆಕ್ಲೆಸ್. ತೊಗೊಂಡಾಗ ಒಂದು ನಾವು ಹಳೆ ಚಿನ್ನ ಎಲ್ಲ ಹಾಕಿದ್ವಿ, ಆಗ ಒಂದು 9 ಗ್ರಾಮ್ 10 ಗ್ರಾಮ್ ತಗೊಳ್ಳೋ ಅಷ್ಟು ದುಡ್ಡು ನೆಕ್ಲೆಸ್ ತೊಗೊಂಡ್ಮೇಲೆ ನಮ್ಮ ಹಳೆ ಚಿನ್ನಕ್ಕೂ ತೂಗಿದಾಗ ಒಂದು 9 ಗ್ರಾಮ್ ಎಕ್ಸ್ಟ್ರಾ ತಗೊಳ್ಳೋ ಥರ ಆಯಿತು. ಸೊ ಆವಾಗ ನಾನು ಏನು ತಗೊಳ್ಳೋದಪ್ಪ ಅನ್ನೋ ಥರ ಇದನ್ನು ಸೆಲೆಕ್ಟ್ ಮಾಡಿದ್ದು. ಇದಕ್ಕೇನೋ ಹೆಸರು ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಇದೇನೋ ಡಿಸೈನ್. ಸೊ ಇದು 8 ಗ್ರಾಮ್ ಇದೆ, ಇದು 4 ಗ್ರಾಮ್ ಇದೆ ಇದು. ಒಟ್ಟಿನಲ್ಲಿ ನನಗೆ ಈ ಡಿಸೈನ್ ಅಷ್ಟಾಗಿ ಲೈಕ್ ಆಗಲಿಲ್ಲ. ಬಟ್ ನನಗೆ ಈ ರೀತಿ ಹಿಂಗೆಲ್ಲ ಇದ್ದರೆ ಅಷ್ಟೊಂದು ಇಷ್ಟ ಆಗಲ್ಲ. ಆದರೆ ಚೆನ್ನಾಗಿದೆ, ಅಷ್ಟೊಂದು ನನಗಿಷ್ಟ, ತುಂಬ ಇಷ್ಟ ಅನ್ನೋ ಥರ ಅನಿಸಲ್ಲ ನನಗೆ. ಹಿಂಗೆ ರೌಂಡಾಗಿ ಈ ಥರ ಇದ್ರೇ ಇಷ್ಟ ಆಗಲ್ಲ. ಬಟ್ ಅವತ್ತು ಚೆನ್ನಾಗಿತ್ತು ಅಂತ ಹೇಳಿ ಮನೆಯವರು ಹೇಳಿದ್ರು, ಹಂಗಾಗಿ ನಾನು ಇದನ್ನು ತಗೊಂಡಿದ್ದು. ಸೊ ಎಲ್ಲ ಥರ ಇರಬೇಕಲ್ಲ ಡಿಸೈನ್ ಅಂತ ಹೇಳಿ ಇದನ್ನು ತಗೊಂಡೆ. ಇದನ್ನು ಹಾಕಿದ್ದೆ ತುಂಬ ರೇರ್, ನಾನು ಈ ನಡುವೆ ಎಲ್ಲ ಹಾಕಿದ್ದೆ ರೇರು. ಬಟ್ ಡ್ರೆಸ್ಗೆ, ಫ್ಯಾನ್ಸಿ ಡ್ರೆಸ್ಗೆ ಮತ್ತು ಒಳ್ಳೆ ಸ್ಯಾರಿಗೆ ಇದು ತುಂಬಾ ಪೇರಾಗಿ ಚೆನ್ನಾಗಿರುತ್ತೆ ಇದು. ನೆಕ್ಸ್ಟು ಇಯರಿಂಗ್ಸ್ ಕಲೆಕ್ಷನ್ಸ್ ಎಲ್ಲ ಮುಗೀತು. ಈಗ ಬಂದು ನಾನು ಇಯರಿಂಗ್ಸ್ಗೆ ಸರ್ಪ್ನಿ ತೋರಿಸ್ತಿದ್ದೀನಿ. ಅವಾಗೆಲ್ಲ ಈ ಸರ್ಪ್ನಿ ಹುಚ್ಚು ಜಾಸ್ತಿ, ಮದುವೆ ಆಗಿದ್ದು ಹೋಸ್ದಲ್ಲಿ ಮತ್ತು ಯಾರಾದರೂ ಮದುವೆಗಳಿಗೆ ಹೋದಾಗೆಲ್ಲ ಹಾಕ್ಕೊಂಡಿರೋದಲ್ಲ. ಸೊ ನಾವು ತೊಗೋಬೇಕು ಅನ್ನೋ ಥರ ಈ ಥರ ಒಂದು ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಡಬಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಥರ. ಈ 90s ಕಿಡ್ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಹೆಣ್ಮಕ್ಳಿಗೆ ಮನೆಗಳಲ್ಲಿ ಖಂಡಿತವಾಗ್ಲೂ ಮದುವೆಗೆ ಇದನ್ನು ಕೊಟ್ಟಿರ್ತಾರೆ, ಇಲ್ಲ ಅವರಾದರೂ ತೊಗೊಂಡಿರ್ತಾರೆ. ಇದು ಬಂದು ನಾನು ತೊಗೊಳೋಂಥ ಸರಪಣಿ. ಬಟ್ ಇದನ್ನು ಯೂಸ್ ಮಾಡ್ತಾ ಇಲ್ಲ. ಇಯರಿಂಗ್ಸ್ ಎಲ್ಲ ಜಾಸ್ತಿ ದೊಡ್ಡದಿರೋದ್ರಿಂದ ಇದು ಹಾಕ್ಕೊಂಡ್ರೆ ಏನೋ ಇದೇ ಒಂಥರ ಬೇರೆ ಥರ ಕಾಣಿಸುತ್ತೆ. ಸೊ ಈ ಥರ ಹಾಕ್ಕೊಂಡ್ರೆ ಒಳ್ಳೆ ಲುಕ್ ಕೊಡುತ್ತೆ ಅಂತ ಹಾಕ್ಕೊಳ್ತಿದ್ದು. ಬಟ್ ಈಗ ಅಷ್ಟಾಗೆಲ್ಲ ಏನು ಹಾಕೋಬೇಕು ಅನ್ಸಲ್ಲ. ಬಟ್ ಇದೆ ಅಷ್ಟೇ, 6 ಗ್ರಾಮ್ಸ್ ಇದೆ ಟೋಟಲ್ ಆಗಿದ್ದು. ಇದು ನಮ್ಮ ಮನೆಯವ್ರು ನನಗೆ ಸರ್ಪ್ರೈಸ್ ಆಗಿ ಕೊಡಿಸಿದ್ದು. ನಾನು ಬಂದು ನನಗೆ ಗೊತ್ತೇ ಇಲ್ಲ ಅವ್ರು ತಂದಿದ್ದು, ತಂದುಬಿಟ್ಟು ಕೈಗೆ ಕೊಟ್ಟರು. ಸೊ ತುಂಬ ಇಷ್ಟ ಆಯಿತು ನನಗೆ. ಇದು ಹಾಲ್ ಮಾರ್ಕ್ ಅಲ್ಲ, ನಾರ್ಮಲ್ 22 ಕ್ಯಾರೆಟ್ ಇದು. ಹಾಲ್ ಮಾರ್ಕ್ ಅಂತೂ ಹಾಗೇ ಇಲ್ಲ ಇದಕ್ಕೆ. ಮತ್ತು ಇದು ಕಟ್ಟಾಗಿತ್ತು ಅಂತ ಹೇಳಿ ಇದಕ್ಕೂ ನಾನು ಸಾಲ್ಡ್ರಿಂಗ್ ಮಾಡಿಸ್ದೆ. ಅಂದರೆ ಈಗೆಲ್ಲನೂ ಡಿಜಿಟಲ್ ಬಂದಿದೆ, ತುಂಬ ಈಗಂದರೆ ಬೆಂಕಿ ಅನ್ನೋದೇ ಇಲ್ಲ, ಈಗೆಲ್ಲ ಲೇಸರ್ ಅನ್ನೋ ಥರ ಒಂದು ವಿಷಯ ತಂದಿದ್ದಾರೆ ಚಿನ್ನ ಇದು ಮಾಡೋದ್ರಲ್ಲಿ. ನೋಡಿ ಸಾಲ್ಡ್ರಿಂಗ್ ಮಾಡಿಸಿದ್ದು ನಾನು ಅಪ್ಪ ಕೈಯಲ್ಲೇ ಮಾಡಿಸಿದ್ದೆ. ನೆಕ್ಸ್ಟ್ ಇದು ನಾನು ತೊಗೊಂಡಿದ್ದು, ಇದು 3000, ಇದು 2 ಗ್ರಾಮ್ಸ್ ಇದೆ. ಇದು 3000ಗೆ ಅವಾಗ ತೊಗೊಂಡಿದ್ದು. ನಾನು ಜುಮ್ಕಾ ತೊಗೊಂಡೆ ಅಂತ ಹೇಳಿದ್ನಲ್ಲ, ಈ ಜುಮ್ಕಾ ತೊಗೊಂಡಿದ್ದು ಸ್ವಲ್ಪ ದಿವಸಕ್ಕೆ ಇದನ್ನು ನಾನು ತೊಗೊಂಡೆ. ಸೊ ಇದು ಬಂದು ಈ ಥರ ಹಾಕ್ಕೊಳ್ಳೋದು, ಈ ಥರ. ಸೊ ಈ ಥರ ಹಾಕ್ಕೊಳ್ಳೋದು ಜುಮ್ಕಾ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಬಟ್ ಇದು ಹಾಕ್ಕೊಂಡ್ರೆ ಒಂಥರ ಹಿಂಸೆ, ಬೀಳ್ತಾನೇ ಇರುತ್ತೆ, ರೆಡಿ ಮಾಡ್ಕೊಳ್ತಾನೆ ಇರಬೇಕು. ಇದು ಕೂಡ ತುಂಬ ಡ್ಯಾಮೇಜ್ ಆಗೋಗಿತ್ತು. ಸೊ ಇದನ್ನೆಲ್ಲ ಡ್ಯಾಮೇಜ್ ಆಗಿರೋದು ಮೇ ಬಿ ಜಾಸ್ತಿ ಯೂಸ್ ಮಾಡಿದರೆ. ಸೊ ಬಿಚ್ಬಿಟ್ಟೆ ನಾನು. ಅಷ್ಟಾಗಿ ಇದು ಅಷ್ಟೇ, ಇವಾಗ ಯೂಸ್ ಮಾಡಲ್ಲ.
ಅವಾಗೆಲ್ಲ ಇದು ಈ ಡಿಸೈನ್ಸು ಇದು ಅಂದ್ರೇ ಅಷ್ಟೊಂದು ಒಂಥರ ಟ್ರೆಂಡಿಂಗ್ ಇದ್ದಂಗೆ ನಡೀತಾ ಇತ್ತು. ಸೊ ಇಷ್ಟೇ ನನ್ನ ಇಯರಿಂಗ್ಸ್ ಕಲೆಕ್ಷನ್ಸು. ಹೇಳಿದ್ದೀನಿ ಯಾವುದಾದ್ರು ಎಷ್ಟೆಷ್ಟು ಗ್ರಾಮ್ಸ್ ಇದೆ ಅಂತ. ಟೋಟಲ್ ಆಗೇ ನನ್ನ ಇಯರಿಂಗ್ಸ್ ಒಂದು ಸುಮಾರು ಇದೆ ಅಷ್ಟೇ, ಒಂದು ಸ್ವಲ್ಪ ಇದೆ, ಒಂದು 10-12 ಜೊತೆ ಇರ್ಬೋದೇನೋ, ನಾನು ಎಣಿಸಿಲ್ಲ. ಎಣಿಸ್ಬಾರ್ದು ಅಂತಾರೆ, ಎಷ್ಟಿದೆ ಏನಿದೆ ಅನ್ನೋದನ್ನು ಎಣಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ಸುಮಾರಾಗಿ ಕಮ್ಮಿ ಅನ್ನೋದೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಜಾಸ್ತಿ ದೊಡ್ಡದು ಅಂದಾಗ 2 ಪೇರ್ ಇದೆ, 2 ಜೊತೆದು ನಾನು ತೊಗೊಂಡಿರೋದು. ಇಯರಿಂಗ್ಸ್ ಅಂತಂದ್ರೇ ತುಂಬ ಇಷ್ಟ. ಹೇಳೋದು ಇದನ್ನು ಮರ್ತೆ ನೋಡಿ, ಇದು ವಿಡಿಯೋ ಹಾಕಿದ್ದೀನಿ ನಾನು ಆಲ್ರೆಡಿ, ಅಕ್ಷಯ ತೃತೀಯಕ್ಕೆ ತೊಗೊಂಡಿದ್ದು ಅಂತ. ಈ ಡಿಸೈನ್ ಅಂತೂ ಸಿಕ್ಕಾಪಟ್ಟೆ ಯುನೀಕ್ ಆಗಿದೆ. ಇದ್ರದ್ದು ವಿಡಿಯೋ ಹಾಕಿದ್ದೆ ನಾನು, ಅದು ಇಮೇಜ್ ಕೊಡ್ತೀನಿ ನೋಡಿ. ಸೊ ಇಷ್ಟು ನನ್ನ ಇಯರಿಂಗ್ಸ್ ಕಲೆಕ್ಷನ್ಸು. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಮೇ ಬಿ ಇದಕ್ಕಿಂತ ಹೆಚ್ಚಾಗಿ ಇಟ್ಕೊಂಡಿರೋರು ಇರ್ತಾರೆ. ತುಂಬ ಹಳೆ ಜುಮ್ಕಿಗಳು, ಬೆಳ್ಳಿ ಮೋಡ ಜುಮ್ಕಿದು, ಒಲೆ ಜುಮ್ಕಿದು, ಸುಮಾರು ಜನರದ್ದು ಸುಮಾರು ಕಲೆಕ್ಷನ್ಸ್ ಇರ್ತವೆ. ಬಟ್ ನಮ್ಗೆ ಹೋಲ್ಸ್ಕೊಳ್ಳೋವಾಗ ನಮ್ಮ ಹತ್ರ ಒಂದು ಲೆವೆಲ್ಗಿದೆ, ಪರವಾಗಿಲ್ಲ ಅನ್ನೋ ಥರ ನಾನು ಒಂದೊಂದೇ ಸುಮಾರು ನಾನು ಚಿಕ್ಕ ವಯಸ್ಸಿಂದ ಒಂದೊಂದೇ ಕೂಡಿಟ್ಕೊಂಬಂದಿರೋದು. ಆಗ ಕೂಡ ನಾನು 3rd 4th ಈ ಥರ ಈ ಟೈಮ್ ನಾನು ಓದೋವಾಗ ಕೂಡ ಬರೋ ವರ್ಷ ನನ್ನ ಬರ್ತ್ಡೇಗೆ ನಾನು 1 ಗ್ರಾಮ್ ಒಲೆ ತೊಗೋಬೇಕು, ಈ ರೀತಿಯೇ ನಾನು ಒಂದು ಗುರಿ ಇಟ್ಕೊಳ್ತಾ ಇದ್ದಿದ್ದು. ಅಮ್ಮ ಅಪ್ಪ ತಿನ್ನೋದಕ್ಕೆ ತಿಂಡಿಗೆ ಅಂತ ಕೊಡ್ತಾ ಇದ್ದಿದ್ದು ದುಡ್ಡನ್ನೆಲ್ಲ ಕೂಡಿಟ್ಕೊಂಡು, ಆಗೆಲ್ಲ ಗ್ರಾಮ್ಸ್ ಎಷ್ಟಿತ್ತು, 400 500 350 ಈ ರೀತಿ ಇತ್ತು. ಸೊ ಆವಾಗ ನಾನು ಕೂಡಿಟ್ಟು ಒಲೆ ತೊಗೊಂಡಿದ್ದೀನಿ. ಅದೆಲ್ಲ ಹಳೇದಾಗಿ ಅದನ್ನು ಹಾಕಿ ತೊಗೊಂಡಿದ್ದೀನಿ. ಸೊ ಈ ರೀತಿಯೇ ತೊಗೊಂಡಿರೋದು ಒಲೆಗಳು. ಸೊ ಇದು ನಾನು ನಿಮಗೆ ತೋರಿಸಿದ್ದು ಬಂದು ಆ ಥರ ತೊಗೊಂಡಂತಹ ವಾಲೆಗಳೇನೆ ಇದೆಲ್ಲ. ನಾನು ಅಮ್ಮ ಕೊಡಿಸಿದ್ದೇನೆ ಕರ್ಕೊಂಡೋಗಿ, ಬಟ್ ಹಳೆ ಚಿನ್ನೆಲ್ಲ ಹಾಕಿ ಕೊಡಿಸಿದ್ರು. ಸುಮಾರು ಒಡವೆಗಳನ್ನ ಬಂದು ಕೂಡಿಟ್ಟು, ತುಂಬ ಕಷ್ಟಪಟ್ಟು ಕೂಡಿಟ್ಟು ತೊಗೊಂಡಿದ್ದು. ಮತ್ತು ಮದುವೆ ಆಗಿದ್ದು ಹೊಸರಲ್ಲಿ ತುಂಬ ಕೂಡಿಟ್ಟು ತೊಗೊಂಡಿದ್ದು. ಎಲ್ಲನೂ ಅಷ್ಟೇ, ಯಾವುದೂ ಈಸಿಯಾಗಿ ಸಿಗಲಿಲ್ಲ. ನಾನು 1 ವರ್ಷ ದುಡ್ಡು ಕೂಡಿಟ್ಟು, ಅಂದರೆ ನಿಮ್ಗೆ ಇದನ್ನು ತೋರಿಸಿದ್ನಲ್ಲ, ಇದು ಮತ್ತು ಇದು. ಸೊ ಇದನ್ನೆಲ್ಲನೂ ನಾನು ಬಂದು ತಿಂಗಳು 4,000 ಆ ರೀತಿ ಕೂಡಿಟ್ಕೊಂಡು ಬಂದಿದ್ದು. ಅವಾಗೆಲ್ಲನೂ ಎಷ್ಟು 4,600 ಚಿಲ್ಲರೆ ಇತ್ತು 1 ಗ್ರಾಮ್ 2022ರಲ್ಲಿ. ಸೊ ಆವಾಗ ನನಗೆ ಅವರು 8,000 ಹಾಕಿದ್ರು. ನಾನು ಬಂದು 48,000 ನಾನು ಕಟ್ಟಿದ್ದೆ. ಅವ್ರು 8,000 ಹಾಕಿ 56,000ಕ್ಕೆ, ಅಂದರೆ ಆಲ್ಮೋಸ್ಟ್ ಇದು ಬಂದು 4 ಗ್ರಾಮ್ ಅಂದರೆ 4 ಗ್ರಾಮ್ ಇಲ್ಲ, ಇನ್ನೂ ಅರ್ಧ ಗ್ರಾಮ್ ಜಾಸ್ತಿ ಇದೆ. ಸೊ ಹಂಗಾಗಿ ನನಗೆ ಅವಾಗ ಅವ್ರ ಹತ್ರ ತೊಗೊಂಡಾಗ ನನಗೆ ಕರೆಕ್ಟಾಗಿ ಆ ದುಡ್ಡು ಬಂದು ಅಲ್ಲೇ ಮ್ಯಾಚ್ ಆಗಿತ್ತು. ಸೊ ಈ ರೀತಿ ದುಡ್ಡು ಕೂಡಿಟ್ಟು ತೊಗೊಂಡಿರೋದು, ಮತ್ತು ಮನೆಯವರು ಸುಮಾರು ದಿವಸ ದುಡ್ಡು ಎತ್ತಿಟ್ಟು ಕೊಡಿಸಿರೋದು, ಈ ರೀತಿ ಯಾವುದೂ ಅಷ್ಟೇ ಈಸಿಯಾಗಿ ಹಂಗೋಗಂಗೆ ತೊಗೊಂಬರೋಣಪ್ಪ ಅನ್ನೋ ಥರ ಯಾವುದೂ ನಮಗೆ ಇಲ್ಲಿ ಸಂಪಾದನೆ ಇಲ್ಲ. ಎಲ್ಲ ಕಷ್ಟಪಟ್ಟು ಕೂಡಿಟ್ಟೆ ತೊಗೊಂಡಿರೋದು. ಯಾಕಂದರೆ ನನಗೆ ಕಾಮೆಂಟ್ಸಲ್ಲಿ ಬರುತ್ತೆ, ನೀವು ಆಗ ತೊಗೋತೀರಾ ಈಗ ತೊಗೋತೀರಾ, ನಿಮ್ಮ ಹತ್ರ ದುಡ್ಡಿದೆ ಅಂತ. ಹಂಗಲ್ಲ, ದುಡ್ಡಿದೆ ಅಂದರೆ ತಗೊಳ್ತೀವಿ ಅಂದರೆ ಅದು ತುಂಬ ದಿವಸದ ದುಡಿಮೆ ಆಗಿರುತ್ತೆ. ಯಾರಿಗೂ ಈಸಿಯಾಗಿ ಏನೂ ಸಿಗಲ್ಲ. ರೋಡಲ್ಲಿ 1 ರೂಪಾಯಿ ಬಿದ್ದಿದ್ರು ಯಾರೂ ಬಿಡಲ್ಲ, ಎಲ್ಲನೂ ಎತ್ಕೊಂಡ್ಬಿಡ್ತಾರೆ. ಯಾರೇ ಆಗಿರಲಿ, ನೋಡಿದ ತಕ್ಷಣ 1 ರೂಪಾಯಿ ಕಣ್ಣಿಗೆ ನೋಡಿದ ತಕ್ಷಣ ಎತ್ಕೊಳ್ಳೋರೇ ಎಲ್ಲರೂ. 1 ರೂಪಾಯಿ ತಾನೇ ಬಿಡು ಅಂತ ಹೋಗದೇ ಇರೋರು ಯಾರೂ ಇಲ್ಲ, ಎಲ್ಲ ಎತ್ಕೊಳ್ತಾರೆ. ಸೊ ಅದೇ ಥರನೇ ಯಾವುದು ಅಷ್ಟೇ ಇಲ್ಲಿ ಈಸಿಯಾಗಿ ಸಿಗುವಂಥ ವಿಷಯ ಅಲ್ಲ. 1 ರೂಪಾಯಿನೂ ಅಷ್ಟೇ. ಒಂದು ಶ್ರೀಮಂತನ ಕಣ್ಣಿಗೆ ಒಂದು ನೋಟ್, ಒಂದು 500 ರೂಪಾಯಿ ನೋಟ್ ರೋಡಲ್ಲಿ ಬಿದ್ದಿದ್ರು ಕೂಡ 500 ರೂಪಾಯಿ ಬಿದ್ದಿದೆ ಅಂತ ತೊಗೊಳ್ತಾರೆ ವಿನ ಯಾರೂ ಅಷ್ಟೇ ಬಿಟ್ಬಿಟ್ಟು ಹೋಗೋರು ಯಾರೂ ಇಲ್ಲ. ಎಲ್ಲರಿಗೂ ದುಡ್ಡು ತುಂಬ ಮುಖ್ಯ. ಅದನ್ನು ನೋಡಿದ್ರೆ ಎಲ್ಲರಿಗೂ ಕಣ್ಣಾಗೆ ಇರ್ತಾರೆ. ಅದೇ ಥರನೇ ನಾವು ಕಣ್ಣಾಗೆ ಇದ್ದು ಒಂದೊಂದನ್ನು ಕೂಡಿಟ್ಟು ತೊಗೊಂಡು ಬಂದಿರೋದು. ಸೊ ಯಾವುದೇ ಕಾರಣಕ್ಕೂ ದಯವಿಟ್ಟು ಲೂಸ್ ಸ್ಟಾಕ್ ಕಮೆಂಟ್ಸ್ನ ಮಾತ್ರ ಹಾಕಕ್ಕೆ ಹೋಗಬೇಡಿ, ಮತ್ತು ಬೇಜಾರಾಗೋ ಥರ ಕಮೆಂಟ್ಸ್ ಹಾಕಕ್ಕೆ ಹೋಗಬೇಡಿ. ಎಲ್ಲ ನಿಮಗೋಸ್ಕರ ರಿಕ್ವೆಸ್ಟೆಡ್ ಆಗಿದ್ದಕ್ಕೆ ಈ ವಿಡಿಯೋ ಹಾಕಿದ್ದು, ಎಲ್ಲ ಒಟ್ಟಿಗೆ ತೋರಿಸೋಣ ಅಂತ ಅಷ್ಟೇನೇನಿಲ್ಲ. ನನ್ನ ಹತ್ರ ಬಂದು ರಿಂಗ್ಸ್ ಕಲೆಕ್ಷನ್ಸ್ ಎಲ್ಲ ಕಡಿಮೆ, ಭಾಳ ಕಮ್ಮಿ. ಒಂದು 3-4 ಇಟ್ಕೊಂಡಿರ್ತೀನಿ ಅಷ್ಟೇ. ರಿಂಗ್ಸ್ ಮೇಲೆಲ್ಲ ಅಷ್ಟೊಂದು ನನಗೆ, ಉಂಗುರದ ಮೇಲೆಲ್ಲ ಅಷ್ಟೊಂದು ಆಸೆ ಇಲ್ಲ ನನಗೆ. ಜಸ್ಟ್ ಇಯರಿಂಗ್ಸ್ ಮೇಲೆ ಜಾಸ್ತಿ ಯಾವಾಗಲೂ ಆಸೆ ಇರುತ್ತೆ. ಈ ಬಳೆ, ಇಯರಿಂಗ್ಸು, ನೆಕ್ಲೈಸು, ಸಿಂಪಲ್ ಆಗಿರುವಂಥ ನೆಕ್ಲೈಸ್, ಇದ್ರ ಮೇಲೆಲ್ಲ ಆಸೆ ಇರುತ್ತೆ. ಬಟ್ ಇಯರಿಂಗ್ಸೇ ಫಸ್ಟು. ಸೊ ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ಅದನ್ನು ಶೋ ಮಾಡಿದ್ದೀನಿ. ಮತ್ತು ಮೂಗ್ಬೊಟ್ಟು ಮೇಲೇನೂ ಇಷ್ಟ ಆಗುತ್ತೆ, ಬಟ್ ನನಗೆ ಮೂಗ್ಬೊಟ್ಟೆಲ್ಲ ಯಾವಾಗಲೂ ಚೇಂಜ್ ಮಾಡಿ ಹಾಕ್ಕೊಳ್ಳುವಂತಹ ಒಂದು ಅಭ್ಯಾಸ ಎಲ್ಲ ಇರಲಿಲ್ಲ. ಜಸ್ಟ್ ನಾನು ನನ್ನ ಒಂದು ಸೇವಿಂಗ್ಸಿಂದ ತೊಗೊಂಡಂತಹ ಒಂದು ಮೂಗ್ಬೊಟ್ಟೆ. ಸೇವಿಂಗ್ಸ್ ಅನ್ನೋದಕ್ಕಿಂತ ನನ್ನ ಅರ್ನಿಂಗ್, ನನ್ನ ಯೂಟ್ಯೂಬ್ ಸ್ಯಾಲ್ರಿಯಲ್ಲಿ ನಾನು ತೊಗೊಂಡಂತಹ ಫಸ್ಟ್ ಒಡವೆ ಅಂದ್ರೆ ನಾನು ಮೂಗ್ಬೊಟ್ಟು. ತೊಗೊಳ್ತೀವಿ, ಚಿನ್ನದ ಜೊತೆಗೆ ವಜ್ರನೂ ಸೇರಿ ತೊಗೊಳ್ಳೋಣ ಅಂತ ಹೇಳಿ ಇದನ್ನು ತೊಗೊಂಡಿದ್ದು ನಾನು. ಸೊ ತುಂಬಾ ಚೆನ್ನಾಗಿತ್ತು ನನಗೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಯಲಹಂಕದಲ್ಲಿ ತೊಗೊಂಡಿದ್ದಂಥ ವಜ್ರದ ಮೂಗ್ಬೊಟ್ಟು. ಮತ್ತು ಇದು ಬಂದು ಒಂದು ಪೀಸ್ ಬಂದು 3,000 ಬರುತ್ತೆ. ಇದು ವಿಡಿಯೋ ಹಾಕಿದ್ದೆ ನಾನು. ನನಗೆ ಇದು ಸೈಡ್ ವಾಲೆ
3,000 ಬರುತ್ತೆ. ಇದು 6,000 ಕೊಟ್ಟು ಮನೆಯವ್ರು ಕೊಡಿಸಿದ್ದು. ಯಾಕಂದರೆ ಪೀಸೇನೆ ಅರ್ಧ ಗ್ರಾಮ್ ಹತ್ತತ್ರ ಬರುತ್ತೆ, ಅರ್ಧ ಗ್ರಾಮ್ಗಿಂತ ಒಳಗಡೆ 1/4 ಗ್ರಾಮ್ ಬರುತ್ತೆ ಅಂದ್ಕೊಳ್ಳಿ. ಸೊ 1/4 ಗ್ರಾಮ್ ಅಂತಂದಾಗ್ಲೇ ನಾವು ತೊಗೊಳ್ಳೋವಾಗ್ಲೇ ಇದೆಲ್ಲ ತೊಗೊಳ್ಳೋವಾಗ 6,000 7,000 ಓಡ್ತಾ ಇತ್ತು ರೇಟು. ಸೊ ಅದಕ್ಕೇ ಒಂದು ಪೀಸ್ 3,000 ಅನ್ನೋ ಥರ ಅವ್ರು ಹಾಕಿದ್ರು. ಕಲ್ಲಿತ್ತು, ಬಟ್ ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೈಡ್ ವಾಲೆ ತಾನೆ ಅಂತ ಹೇಳಿ ತೊಗೊಂಡಿದ್ದು ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನನ್ಸು ಅಂತ ಕಮೆಂಟ್ ಮಾಡಿ. ತುಂಬ ಜನರ ಆಸೆ ಅಟ್ಲೀಸ್ಟ್ ಒಂದು ಜೊತೆ ಆದರೂ ವಾಲೆ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಬರ್ತ್ಡೇಗೆ ಇಲ್ಲ ಮದುವೆ ಡೇಟ್ಗೆ ಇಲ್ಲ ಒಂದು ಹಬ್ಬಕ್ಕೆ ಅನ್ನೋದೇ. ಬಟ್ ಕೂಡಿಟ್ರೆ ಎಲ್ಲನೂ ಆಗುತ್ತೆ, ಮನಸ್ಸಿಟ್ರೆ ಎಲ್ಲನೂ ಆಗುತ್ತೆ. ಚಿಕ್ಕಣ ತುಂಬ ಮುಖ್ಯ. ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಮಿಂದನೂ ಸಾಧ್ಯ. ಈ ವಿಡಿಯೋ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದಕ್ಕಿಂತ ಜಾಸ್ತಿ ಕಲೆಕ್ಷನ್ ಇರೋರು ಕೂಡ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಹತ್ರ ಇದೆ ಅನ್ನೋದನ್ನು. ನಿಮ್ಮ ಹತ್ರ ಕಡಿಮೆ ಇದ್ರೂ ಕಮೆಂಟಲ್ಲಿ ತಿಳಿಸಿ, ಏನೂ ತೊಂದರೆ ಇಲ್ಲ. ಯಾಕಂದರೆ ಇಲ್ಲಿ ಎಲ್ಲರೂ ಈಕ್ವಲ್. ಅದು ನಮ್ಮ ಮನಸ್ಸಿನ ಮೇಲೆ, ನಾವು ತೊಗೊಳ್ಳೋದ್ರ ಮೇಲೆ, ನಾವು ಖರ್ಚು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದೊಂದು ಇರಲಿ. ಗೋಲ್ಡ್ ಇದೆ ಅಂತನೋ ಇಲ್ಲ ದುಡ್ಡಿದೆ ಅಂತನೋ ಇಲ್ಲ ಅಂತನೋ ಬೆಲೆ ಒಂದು ಮನುಷ್ಯನಿಗಾಗಲ್ಲ. ಅವರವರ ಒಂದು ಜೀವನದ ಹೇಗೆ ಜೀವಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಅಷ್ಟೇ ಗೋಲ್ಡ್ ವೀಡಿಯೋಸ್ ಏನಾದರೂ ಮಾಡಿದ್ರೆ, ನಾನು ನಿಮ್ಗೆ ಏನಾದರೂ ಒಂದು ಒಳ್ಳೇದು ಹೇಳಿದ್ರೆ ಅದರಿಂದ ನನಗೆ ನೋವಾಗೋ ಥರ ಕಮೆಂಟ್ಸ್ ದಯವಿಟ್ಟು ಮಾಡಬೇಡಿ. ಅದಕ್ಕೆ ಈ ನಡುವೆ ನಾನು ಮಾಡಿದ್ರೆ ಏನು ಅಂತಾರೋ, ಏನು ಕಮೆಂಟ್ ಮಾಡಿಬಿಡ್ತಾರೋ ಅನ್ನೋ ಥರ ಭಯಕ್ಕೇ ಕೆಲವೊಂದು ಟೈಮಲ್ಲಿ ನಾನು ಕಮೆಂಟ್ಸ್ಗೋಸ್ಕರನೇ ವೀಡಿಯೋಸ್ನೇ ಮಾಡೋಕ್ಕೋಗಲ್ಲ. ಸೊ ಕೇಳ್ತೀರಾ ಅಂತ ಹೇಳಿ ರಿಕ್ವೆಸ್ಟೆಡಾಗಿ ಒಂದು 3-4 ಕಮೆಂಟ್ಸ್ ರಿಪೀಟೆಡಾಗಿ ಬರೋವಾಗ ಮಾತ್ರನೇ ಇಂಥ ವೀಡಿಯೋಗಳನ್ನ ಮಾಡೋದು. ಓಕೆ ಫ್ರೆಂಡ್ಸ್, ಡಿಸೈನ್ಸ್ ನಿಮಗೆ ಒಂದು ಲೆವೆಲ್ಗೆ ಅರ್ಥ ಆಗಿರುತ್ತೆ, ಗ್ರಾಮ್ಸ್ ಇಷ್ಟಿರುತ್ತೆ ಅಂತ ಗೊತ್ತಾಗಿರುತ್ತೆ. ಸೊ ನಾವು ಕೂಡಿಟ್ಟು ತೊಗೊಬೇಕು ಅಂತಲೂ ಇನ್ಸ್ಪೈರ್ ಆಗಿರ್ತೀರ. ಸೊ ಈ ವಿಡಿಯೋಯಿಂದ ಜಸ್ಟ್ ಒಂದು ಸಣ್ಣ ಹೆಲ್ಪ್ ಆದರೂ ನಿಮಗೆ ಅಷ್ಟೇ ನನಗೆ ಸಾಕು. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.